ಅರೆ ಅರೆ ತಮ್ಮ, ಓಂ ಶಾಂತಿ. ಪೂರ್ವಜ ಮತ್ತು ಪೂಜ್ಯರ ಸ್ವಮಾನದಲ್ಲಿದ್ದು ವಿಶ್ವದ ಪ್ರತಿಯೊಂದು ಆತ್ಮನ ಪಾಲನೆ ಮಾಡಿ ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ಪಡೆಯಿರಿ. ಎಂದಿನಂತೆ ನೀನೇ ಪ್ರಾರಂಭ ಮಾಡು ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಮಗುವು ಪೂರ್ವಜರು ಆಗಿದ್ದಾರೆ ಮತ್ತು ಪೂಜ್ಯರೂ ಆಗಿದ್ದಾರೆ. ಆದ್ದರಿಂದ ಈ ಕಲ್ಪ ವೃಕ್ಷಕ್ಕೆ ತಾವೆಲ್ಲರೂ ಬೇರುಗಳಾಗಿದ್ದೀರಿ, ಬುಡವೂ ಆಗಿದ್ದೀರಿ. ಬುಡದ ಸಂಬಂಧ ಸ್ವತಃವಾಗಿಯೇ ಇಡೀ ವೃಕ್ಷದ ರೆಂಬೆ ಕೊಂಬೆಗಳೊಂದಿಗೆ ಎಲೆಗಳೊಂದಿಗೆ ಇರುತ್ತದೆ. ಅಂದಾಗ ಎಲ್ಲರೂ ತಮ್ಮನ್ನು ಇಂತಹ ಶ್ರೇಷ್ಠ ಆತ್ಮ, ಇಡೀ ವೃಕ್ಷದ ಪೂರ್ವಜ ಆತ್ಮ ಎಂದು ತಿಳಿಯುತ್ತೀರಾ? ಹೇಗೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಪಿತಾಮಹ ಎಂದು ಹೇಳಲಾಗುತ್ತೆ. ಅವರ ಜೊತೆಗಾರರಾದ ತಾವು ಸಹ ಮಾಸ್ಟರ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಿ, ಪೂರ್ವಜ ಆತ್ಮಗಳಾಗಿದ್ದೀರಿ. ಎಷ್ಟೊಂದು ಸ್ವಮಾನಗಳಿವೆ, ಅದರ ನಶೆಯಲ್ಲಿ ಇರ್ತೀರಾ. ಇಡೀ ವಿಶ್ವದ ಆತ್ಮಗಳೊಂದಿಗೆ ಯಾವುದೇ ಧರ್ಮಾತ್ಮರಿರಬಹುದು, ಆದರೆ ಸರ್ವ ಆತ್ಮಗಳಿಗೆ ತಾವು ವೃಕ್ಷದ ಬುಡದ ರೂಪದಲ್ಲಿ ಆಧಾರ ಮೂರ್ತಿಗಳು, ಪೂರ್ವಜರಾಗಿದ್ದೀರಿ. ಆದ್ದರಿಂದಲೇ ಪೂರ್ವಜರಾಗಿರುವ ಕಾರಣ ಪೂಜ್ಯರೂ ಆಗಿದ್ದೀರಿ. ಪೂರ್ವಜರ ಮುಖಾಂತರ ಪ್ರತಿ ಆತ್ಮಗಳಿಗೆ ಸಕಾಶ ಸಹಜವಾಗಿ ಸಿಗುತ್ತಾ ಇರುತ್ತೆ. ವೃಕ್ಷವನ್ನು ನೋಡಿ, ಬುಡದ ಮೂಲಕ, ಬೇರುಗಳ ಮೂಲಕ ಕೊನೆಯ ಎಲೆವರೆಗೂ ಸಕಾಶ ಸಿಗುತ್ತದೆ. ಅಂದ ಮೇಲೆ ಪೂರ್ವಜರ ಕಾರ್ಯವು ಏನಾಗಿರುತ್ತೆ? ಸರ್ವರ ಪಾಲನೆ ಮಾಡುವುದೇ ಪೂರ್ವಜರ ಕಾರ್ಯವಾಗಿದೆ, ಅರ್ಥಾತ್ ಕರ್ತವ್ಯವಾಗಿದೆ. ಲೌಕಿಕದಲ್ಲಿಯೂ ಸಹ ನೋಡಿ, ಪೂರ್ವಜರ ಮುಖಾಂತರವೇ ಶಾರೀರಿಕ ಶಕ್ತಿಯ ಪಾಲನೆ ಆಗಿರುತ್ತೆ. ಸ್ಥೂಲ ಭೋಜನದ ಮೂಲಕ ಹಾಗೂ ವಿದ್ಯೆಯ ಮೂಲಕ ಶಕ್ತಿಯನ್ನು ತುಂಬುವ ಪಾಲನೆಯಾಗುತ್ತೆ. ಅಂದಾಗ ತಾವು ಪೂರ್ವಜ ಆತ್ಮಗಳ ಪಾಲನೆ ಸರ್ವ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವಂತಹ ಶಕ್ತಿಗಳಿಂದ ಪಾಲನೆ ಮಾಡಬೇಕು ಅಣ್ಣ. ಲೇ ತಮ್ಮ, ಇಂದು ಆತ್ಮಗಳು ತಾವು ಪೂಜ್ಯಾತ್ಮರನ್ನು ಕರೆಯುತ್ತಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಿನ್ನ ಭಿನ್ನ ದೇವಿಯರನ್ನು ಬನ್ನಿ, ಕ್ಷಮೆ ಮಾಡಿ, ಕೃಪೆ ಮಾಡಿ ಎಂದು ಕರೆಯುತ್ತಿದ್ದಾರೆ. ಅಂದಾಗ ಭಕ್ತರ ಈ ಶಬ್ದ ಕೇಳಿಸುತ್ತಿದೆಯೋ ಅಥವಾ ಇಲ್ಲವೇ? ಯಾವುದೇ ಧರ್ಮಾತ್ಮರಿರಬಹುದು. ಯಾವಾಗ ಅವರೊಂದಿಗೆ ಮಿಲನ ಮಾಡುತ್ತೀರಿ, ಆಗ ತಮ್ಮನ್ನು ಸರ್ವ ಆತ್ಮಗಳಿಗೆ ಪೂರ್ವಜರೆಂದು ತಿಳಿದು ಮಿಲನ ಮಾಡುತ್ತೀರಾ? ಇಂತಹ ಅನುಭವವಾಗುತ್ತದೆಯೇ? ಇವರು ಸಹ ನಾವು ಪೂರ್ವಜರ ರೆಂಬೆ ಕೊಂಬೆಗಳಿದ್ದಾರೆ, ತಾವು ಇವರಿಗೂ ಸಹ ಸಕಾಶ ಕೊಡುವವರಾಗಿದ್ದೀರಿ. ತಮ್ಮ ಕಲ್ಪವೃಕ್ಷದ ಚಿತ್ರವನ್ನು ಸನ್ಮುಖದಲ್ಲಿ ತನ್ನಿ, ತಮ್ಮನ್ನು ನೋಡಿಕೊಳ್ಳಿ. ತಮ್ಮ ಸ್ಥಾನವೆಲ್ಲಿದೆ? ಬುಡದಲ್ಲಿಯೂ ತಾವಿದ್ದೀರಿ, ಕಾಂಡವೂ ತಾವೇ ಆಗಿದ್ದೀರಿ. ಜೊತೆಗೆ ಪರಮಧಾಮದಲ್ಲಿಯೂ ನೋಡಿ, ತಾವು ಪೂರ್ವಜ ಆತ್ಮನ ಸ್ಥಾನವು ತಂದೆಯ ಜೊತೆ ಸಮೀಪದ್ದಾಗಿದೆ. ಇದು ಗೊತ್ತಿದೆಯಲ್ಲವೇ? ಇದೇ ನಶೆಯಿಂದ ಯಾವುದೇ ಆತ್ಮನೊಂದಿಗೆ ಮಿಲನ ಮಾಡುತ್ತೀರೆಂದರೆ ಪ್ರತಿಯೊಂದು ಧರ್ಮದ ಆತ್ಮಗಳು ತಮ್ಮನ್ನು ಇವರು ನಮ್ಮವರು, ನನ್ನವರು ಎಂಬ ದೃಷ್ಟಿಯಿಂದ ನೋಡುತ್ತಾರೆ. ಒಂದು ವೇಳೆ ಆ ಪೂರ್ವಜರ ನಶೆಯಿಂದ, ಸ್ಮೃತಿಯಿಂದ, ವೃತ್ತಿಯಿಂದ, ದೃಷ್ಟಿಯಿಂದ ಮಿಲನ ಮಾಡುತ್ತೀರೆಂದರೆ ಅವರಿಗೂ ಸಹ ನನ್ನವರೆಂಬ ಅನುಭವವಾಗುತ್ತದೆ. ಏಕೆಂದರೆ ತಾವು ಸರ್ವರಿಗೆ ಪೂಜ್ಯರಾಗಿದ್ದೀರಿ, ಎಲ್ಲವರಾಗಿದ್ದೀರಿ. ಇಂತಹ ಸ್ಮೃತಿಯಿಂದ ಸೇವೆ ಮಾಡಿದಾಗ ಪ್ರತಿಯೊಂದು ಆತ್ಮವು ಇವರು ನಮ್ಮದೇ ಪೂರ್ವಜರು ಅಥವಾ ಇಷ್ಟ ದೇವತೆಗಳು ಪುನಃ ನಮಗೆ ಸಿಕ್ಕಿಬಿಟ್ಟರೆಂದು ಅನುಭವ ಮಾಡುತ್ತಾರೆ. ಮತ್ತೆ ತಮ್ಮ ಪೂಜ್ಯ ಸ್ಥಿತಿಯನ್ನು ನೋಡಿ ಎಷ್ಟು ದೊಡ್ಡ ಪೂಜೆಯಾಗುತ್ತದೆ. ಯಾವುದೇ ಧರ್ಮಾತ್ಮ ಇಲ್ವಂತೆ ತಮ್ಮ. ಅಣ್ಣ, ಬಾಪ್ದಾದ ಈಗ ಎಲ್ಲ ಮಕ್ಕಳನ್ನು ಸಮಯದ ಪರಿಸ್ಥಿತಿಗಳ ಅನುಸಾರ ಬೇಹದ್ದಿನ ಸೇವೆಯಲ್ಲಿ ಸದಾ ತತ್ಪರರಾಗಿರುವುದನ್ನು ನೋಡಲು ಬಯಸ್ತಾರೆ. ಯಾಕೆಂದರೆ ಸೇವೆಯಲ್ಲಿ ತತ್ಪರರಾಗಿರುವ ಕಾರಣ ಅನೇಕ ಪ್ರಕಾರದ ಏರುಪೇರುಗಳಿಂದ ಪಾರಾಗಿ ಬಿಡುತ್ತೀರಿ. ಆದರೆ ಯಾವಾಗ ಸೇವೆ ಮಾಡುತ್ತೀರಿ, ಯೋಜನೆ ರೂಪಿಸುತ್ತೀರಿ ಮತ್ತು ಯೋಜನೆಯ ಅನುಸಾರ ಅದರ ಪ್ರಯೋಗದಲ್ಲಿ ಬರುತ್ತೀರಿ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆದರೆ ಬಾಪ್ದಾದ ಏನು ಬಯಸ್ತಾರೆ ಅಂದರೆ, ಒಂದು ಸಮಯದಲ್ಲಿ 3 ಸೇವೆಗಳನ್ನು ಒಟ್ಟಿಗೆ ಮಾಡಿ, ವಾಚ ಅಷ್ಟೇ ಅಲ್ಲ, ಮನಸ್ಸ, ವಾಚ ಮತ್ತು ಕರ್ಮಣ ಅರ್ಥಾತ್ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಸೇವೆಯಾಗಲಿ.
ಸೇವಾ ಭಾವ, ಸೇವೆಯ ಭಾವನೆ ಇರಲಿ. ಈ ಸಮಯದಲ್ಲಿ ವಾಚಾ ಸೇವೆಯ ಪರ್ಸೆಂಟೇಜ್ ಹೆಚ್ಚಿಗೆ ಇದೆ. ಮನಸ್ಸ ಸೇವೆ ಇದೆ, ಆದರೆ ವಾಚಾದ ಪರ್ಸೆಂಟೇಜ್ ಹೆಚ್ಚಿನದಾಗಿದೆ. ಒಂದೇ ಸಮಯದಲ್ಲಿ 3 ಸೇವೆಗಳು ಜೊತೆಯಲ್ಲಿ ಆಗುವುದರಿಂದ ಸೇವೆಯಲ್ಲಿ ಸಫಲತೆಯು ಇನ್ನೂ ಹೆಚ್ಚಿನದಾಗಿ ಆಗುವುದು. ಬಾಪ್ದಾದ ಸಮಾಚಾರವನ್ನು ಕೇಳಿದರು. ಈ ಗ್ರೂಪ್ನಲ್ಲಿಯೂ ಭಿನ್ನ ಭಿನ್ನ ವರ್ಗದವರು ಬಂದಿದ್ದಾರೆ ಮತ್ತು ಸೇವೆಯು ಬಹಳ ಒಳ್ಳೆಯ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ. ಆದರೆ 3 ಸೇವೆಗಳು ಒಟ್ಟಿಗೆ ನಡೆಯುವುದರಿಂದ ಸೇವೆಯು ವೇಗವು ಇನ್ನಷ್ಟು ವೃದ್ಧಿ ಹೊಂದುವುದು. ಲೇ ತಮ್ಮ, ಈಗ ಬಾಪ್ತಾದ ಎಲ್ಲ ಮಕ್ಕಳನ್ನು ಸದಾ ನಿರ್ವಿಘ್ನ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ. ಏಕೆ? ಯಾವಾಗ ತಾವು ನಿಮಿತ್ತರಾಗಿರುವವರು ನಿರ್ವಿಘ್ನ ಸ್ಥಿತಿಯಲ್ಲೇ ಸ್ಥಿತರಾಗುತ್ತೀರೋ ಆಗ ವಿಶ್ವದ ಆತ್ಮಗಳನ್ನು ಸರ್ವ ಸಮಸ್ಯೆಗಳಿಂದ ನಿರ್ವಿಘ್ನರನ್ನಾಗಿ ಮಾಡಲು ಸಾಧ್ಯ. ಇದಕ್ಕಾಗಿ ವಿಶೇಷವಾಗಿ 2 ಮಾತುಗಳನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಮಾಡಿಯೂ ಮಾಡುತ್ತೀರಿ, ಆದರೆ ಮತ್ತಷ್ಟು ಅಂಡರ್ಲೈನ್ ಮಾಡಿಕೊಳ್ಳಿ. ಮೊದಲನೆಯದಾಗಿ, ಪ್ರತಿಯೊಂದು ಆತ್ಮವನ್ನು ತಮ್ಮ ಆತ್ಮಿಕ ದೃಷ್ಟಿಯಿಂದ ನೋಡಿ. ಆತ್ಮನ ನಿಜ ಸಂಸ್ಕಾರದಲ್ಲಿ ನೋಡಿ. ಬಲೆ ಎಂತಹ ಸಂಸ್ಕಾರದ ಆತ್ಮವೇ ಆಗಿರಬಹುದು, ಆದರೆ ಪ್ರತಿಯೊಂದು ಆತ್ಮಗಳ ಪ್ರತಿ ತಮ್ಮ ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆಯು ಅವರ ಸಂಸ್ಕಾರವನ್ನು ಸ್ವಲ್ಪ ಸಮಯಕ್ಕಾಗಿ ಪರಿವರ್ತನೆ ಮಾಡುತ್ತದೆ. ಆತ್ಮಿಕ ಭಾವವನ್ನು ಇಮರ್ಜ್ ಮಾಡಿಕೊಳ್ಳಿ. ಹೇಗೆ ಆದಿಯಲ್ಲಿ ನೋಡಿದ್ದೀರಿ, ಸಂಘಟನೆಯಲ್ಲಿರುತ್ತಾ ಆತ್ಮಿಕ ದೃಷ್ಟಿ ವೃತ್ತಿ. ಆತ್ಮನೊಂದಿಗೆ ಮಿಲನ ಮಾಡುತ್ತಿದ್ದೇವೆ, ಮಾತನಾಡುತ್ತಿದ್ದೇವೆ ಎಂಬ ದೃಷ್ಟಿಯಿಂದ ತಳಪಾಯವು ಎಷ್ಟೊಂದು ಶಕ್ತಿಶಾಲಿಯಾಗಿ ಬಿಟ್ಟಿತು. ಈಗ ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಆತ್ಮಿಕ ಭಾವದಿಂದ ನಡೆಯುವುದು, ಮಾತನಾಡುವುದು, ಸಂಪರ್ಕದಲ್ಲಿ ಬರುವುದು ವಿಸ್ಮೃತಿಯಾಗಿ ಬಿಟ್ಟಿದೆ. ಸಮಾಪ್ತಿಯಾಗಿಲ್ಲ, ಆದರೆ ಕೇವಲ ವಿಸ್ಮೃತಿಯಾಗಿದೆ. ಆತ್ಮಿಕ ಸ್ವಮಾನ ಆತ್ಮಕ್ಕೆ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಏಕೆಂದರೆ ತಾವೆಲ್ಲರೂ ಯಾರು ಬಂದು ಒಟ್ಟಿಗೆ ಸೇರಿದ್ದೀರಿ, ಅದೇ ಕಲ್ಪದ ಹಿಂದಿನ ದೇವಾತ್ಮರು, ಬ್ರಾಹ್ಮಣ ಆತ್ಮರು ಬಂದು ಸೇರಿದ್ದೀರಿ. ಬ್ರಾಹ್ಮಣ ಆತ್ಮನ ರೂಪದಲ್ಲಿ ಎಲ್ಲರೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ದೇವಾತ್ಮಗಳ ಲೆಕ್ಕದಲ್ಲಿಯೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಪ್ರತಿ ಸಮಯ ಪರಿಶೀಲನೆ ಮಾಡಿಕೊಳ್ಳಿ. ನಾನು ದೇವಾತ್ಮ, ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ, ಶ್ರೇಷ್ಠ ಸೇವೆ ಏನಾಗಿದೆ? ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದಗಳನ್ನು ಪಡೆಯುವುದು. ತಮ್ಮ ಜಡಚಿತ್ರಗಳು ಯಾವಾಗ ಸೇವೆ ಮಾಡುತ್ತದೆ, ಎಂತಹ ಆತ್ಮನೇ ಇರಲಿ, ಆದರೆ ಆಶೀರ್ವಾದಗಳನ್ನು ಪಡೆಯಲು ಹೋಗುತ್ತಾರೆ. ಆಶೀರ್ವಾದಗಳನ್ನು ಪಡೆದುಕೊಂಡೇ ಬರುತ್ತಾರೆ. ಯಾರೇ ಆಗಿರಲಿ, ಒಂದು ವೇಳೆ ಪುರುಷಾರ್ಥದಲ್ಲಿ ಪರಿಶ್ರಮವೆಂದು ತಿಳಿಯುತ್ತಾರೆಂದರೆ ಅದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇನೆಂದರೆ ಇಡೀ ದಿನದಲ್ಲಿ ದೃಷ್ಟಿ, ವೃತ್ತಿ, ಮಾತು, ಭಾವನೆ ಎಲ್ಲದರಿಂದ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ತಮ್ಮ ವಿರುದ್ಧವಾಗಿದೆ, ವರದಾನವಾಗಿದೆ. ಮಹಾದಾನಿಗಳು ಸೇವೆ ಮಾಡುತ್ತಾ, ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಕೇವಲ ಇದೇ ಕಾರ್ಯವನ್ನು ಮಾಡಿ ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದಗಳನ್ನು ತಗೊಳ್ಬೇಕಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಯಾರು ಸಹಜ ಎಂದು ತಿಳಿಯುತ್ತೀರಿ ಅವರು ಕೈ ಎತ್ತಿ. ಯಾರಾದರೂ ತಮ್ಮನ್ನು ವಿರೋಧಿಸಿದರೆ ಆಗಲೂ ಆಶೀರ್ವಾದ ಕೊಡುತ್ತೀರಾ? ಇಷ್ಟು ಆಶೀರ್ವಾದಗಳ ಸ್ಟಾಕ್ ತಮ್ಮ ಬಳಿ ಇದೆಯಾ? ಆಪೋಸಿಷನ್ ಅಂತೂ ಇರುತ್ತದೆ. ಯಾಕೆಂದರೆ ಈ ಆಪೋಸಿಷನ್ ಪೊಸಿಷನ್ನವರೆಗೂ ತಲುಪಿಸುತ್ತೆ ನೋಡಿ. ಎಲ್ಲರಿಗಿಂತ ಹೆಚ್ಚಿನ ಆಪೋಸಿಷನ್ ಬ್ರಹ್ಮ ತಂದೆಗೆ ಆಯಿತು ಅಲ್ವಾ? ಮತ್ತು ನಂಬರ್ 1 ಪದವಿಯನ್ನು ಸಹ ಯಾರು ಪಡೆದರು? ಬ್ರಹ್ಮ ತಂದೆಯೇ ಪಡೆದರಲ್ವಾ? ಏನೇ ಆಗಲಿ, ನಾನು ಬ್ರಹ್ಮ ತಂದೆಯ ಸಮಾನ ಆಶೀರ್ವಾದವನ್ನು ಕೊಡಲೇಬೇಕು. ಬ್ರಹ್ಮ ತಂದೆಯ ಮುಂದೆ ವ್ಯರ್ಥವಾಗಿ ಮಾತನಾಡುವವರು ಇರಲಿಲ್ವಾ? ಆದರೂ ಸಹ ಬ್ರಹ್ಮ ತಂದೆಯು ಆಶೀರ್ವಾದಗಳನ್ನೇ ಕೊಟ್ಟರು, ಆಶೀರ್ವಾದಗಳನ್ನೇ ಪಡೆದುಕೊಂಡರು, ಅಳವಡಿಸಿಕೊಳ್ಳುವರು, ಶಕ್ತಿಯನ್ನು ಇಟ್ಟುಕೊಂಡರು, ಮಗುವಾಗಿದ್ದಾರೆ, ಪರಿವರ್ತನೆಯಾಗಿಯೇ ಆಗುತ್ತಾರೆ ಎನ್ನುತ್ತಿದ್ದರು. ಹಾಗೆಯೇ ತಾವು ಸಹ ಇದೇ ವೃತ್ತಿ ದೃಷ್ಟಿಯನ್ನು ಇಡಿ.
ಇವರು ಕಲ್ಪದ ಹಿಂದಿನ ಪರಿವಾರದವರೇ, ಬ್ರಾಹ್ಮಣ ಪರಿವಾರದವರಾಗಿದ್ದಾರೆ. ನಾನು ಪರಿವರ್ತನೆಯಾಗಿ ಇವರನ್ನು ಪರಿವರ್ತನೆ ಮಾಡಬೇಕಾಗಿದೆ. ಇವರು ಬದಲಾದರೆ ನಾನು ಬದಲಾಗುವೆನು ಅನ್ನೋದಲ್ಲ, ಮೊದಲು ನಾನು ಬದಲಾಗಿ ಅವರನ್ನು ಬದಲಾಯಿಸಬೇಕು, ಅರ್ಥಾತ್ ಪರಿವರ್ತನೆ ಮಾಡಬೇಕು. ಇದು ನನ್ನ ಜವಾಬ್ದಾರಿಯಾಗಿದೆ ಎಂದು ತಿಳಿದಾಗ ಆಶೀರ್ವಾದವೇ ಹೊರಡು ಬರುತ್ತೆ ಮತ್ತು ಆಶೀರ್ವಾದವೇ ಸಿಗುತ್ತೆ. ಲೇ ತಮ್ಮ, ಮೂರನೆಯ ಮಾತು ಬಾಬಾ ಹೇಳ್ತಾ ಇದ್ದಾರೆ, ಪರಮತ ಅಥವಾ ಪರಸಂಗ, ಕೆಟ್ಟ ಸಂಘ, ಶ್ರೇಷ್ಠ ಸಂಘ ಮಾಡಿ, ಏಕೆಂದರೆ ಸಂಘ ದೋಷವು ಬಹಳ ನಷ್ಟಗೊಳಿಸುತ್ತಂತೆ. ಮೊದಲು ಸಹ ಬಾಪ್ತಾದ ತಿಳಿಸಿದ್ದರು, ಮೊದಲನೆಯದಾಗಿ ಪರ ಉಪಕಾರಿಗಳಾಗಿ ಮತ್ತು ಈ ಮೊದಲಿನ ಪರ ಎಂಬ ಮಾತುಗಳನ್ನು ಕತ್ತರಿಸಿ ಹಾಕ್ಬೇಕಂತೆ. ಪರದರ್ಶನ, ಪರಚಿಂತನೆ, ಪರಮತ ಅರ್ಥಾತ್ ಕೆಟ್ಟ ಸಂಘ, ಪರರ ವ್ಯರ್ಥ ಸಂಘ, ಪರ ಉಪಕಾರಿಗಳಾಗಿ ಆಗಲೇ ಆಶೀರ್ವಾದಗಳು ಸಿಗುತ್ತದೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತೀರಿ. ಯಾರೇ ಏನೇ ಹೇಳಲಿ ಕೊಡಲಿ, ಆದರೆ ತಾವು ಆಶೀರ್ವಾದಗಳನ್ನು ಕೊಡಿ, ಇಷ್ಟು ಸಾಹಸವಿದೆಯೇ ಅಂದಾಗ ಬಾಪ್ತಾದ ಎಲ್ಲ ಕಡೆಯ ಸೇವಾ ಕೇಂದ್ರದವರಿಗೆ ತಿಳಿಸುತ್ತಾರೆ, ಒಂದು ವೇಳೆ ತಾವೆಲ್ಲ ಮಕ್ಕಳು ಯಾರು ಏನೇ ಕೊಡಲಿ, ಆದರೆ ನಾವು ಆಶೀರ್ವಾದಗಳನ್ನು ಕೊಡಬೇಕೆಂದು ಸಾಹಸವನ್ನಿಟ್ಟಿದ್ದೇ ಆದರೆ ಬಾಪ್ತಾದ ಈ ವರ್ಷದಲ್ಲಿ ತಮ್ಮ ಅಧಿಕವಾದ ಸಾಹಸ ಉಮಂಗದ ಕಾರಣ ತಮಗೆ ಸಹಯೋಗ ಕೊಡುತ್ತಾರೆ. ಆದರೆ ತಾವು ಆಶೀರ್ವಾದಗಳನ್ನೇ ಕೊಟ್ಟಾಗ ಮಾತ್ರ, ಇದರಲ್ಲಿ ಬೆರಕೆ ಮಾಡಬಾರದು. ಬಾಪ್ತಾದಾರವರ ಬಳಿಯಂತೂ ಎಲ್ಲ ರೆಕಾರ್ಡ್ಗಳು ಬರುತ್ತವೆ ಎಲ್ಲವೇ. ಸಂಕಲ್ಪದಲ್ಲಿಯೂ ಸಹ ಆಶೀರ್ವಾದಗಳ ಬದಲಾಗಿ ಮತ್ತೇನೂ ಬರಬಾರದು. ಇಂತಹ ಸಾಹಸವಿದೆಯೇ? ಇದ್ದರೆ ಕೈ ಎತ್ತಿ ಮಾಡಲೇಬೇಕಾಗುತ್ತದೆ. ಕೇವಲ ಕೈ ಎತ್ತುವುದಲ್ಲ, ಮಾಡಬೇಕಾಗುತ್ತದೆ. ಮಾಡುವಿರಾ? ಮಧುಬನದವರು ಟೀಚರ್ಸ್ ಮಾಡುತ್ತೀರಾ? ಒಳ್ಳೆಯದು. ಅಧಿಕವಾದ ಅಂಕಗಳನ್ನು ಜಮಾ ಮಾಡಿಕೊಳ್ಳುತ್ತೀರಾ? ಶುಭಾಶಯಗಳು. ಏಕೆ? ಬಾಪ್ತಾದಾರವರ ಬಳಿ ಅಡ್ವಾನ್ಸ್ ಪಾರ್ಟಿಯವರು ಪದೇ ಪದೇ ಬರುತ್ತಾರೆ. ಅವರು ಹೇಳುತ್ತಾರೆ, ನಮಗಂತೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರವನ್ನು ಕೊಟ್ಟಿದ್ದೀರಿ, ಅದನ್ನು ಅಭಿನಯಿಸುತ್ತಿದ್ದೇವೆ. ಆದರೆ ನಮ್ಮ ಜೊತೆಗಾರರು ಅಡ್ವಾನ್ಸ್ ಸ್ಟೇಜನ್ನು ಏಕೆ ತಯಾರು ಮಾಡುತ್ತಿಲ್ಲ? ಈಗ ಯಾವ ಉತ್ತರವನ್ನು ಕೊಡಲಿ, ಏನು ಉತ್ತರವನ್ನು ಕೊಡಲಿ? ಅಡ್ವಾನ್ಸ್ ಸ್ಟೇಜ್ ಮತ್ತು ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಯಾವಾಗ ಎರಡು ಸೇರುತ್ತದೆಯೋ ಆಗ ಸಮಾಪ್ತಿಯಾಗುತ್ತದೆ. ಅವರು ನನ್ನನ್ನು ಕೇಳುತ್ತಿದ್ದಾರೆ, ಯಾವ ಉತ್ತರವನ್ನು ಕೊಡಲಿ? ಎಷ್ಟು ವರ್ಷಗಳು ಆಗುತ್ತದೆ? ಎಲ್ಲವನ್ನೂ ಆಚರಿಸಿದ್ದೀರಿ. ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ವಜ್ರ ಮಹೋತ್ಸವ ಎಲ್ಲವನ್ನೂ ಆಚರಿಸಿದ್ದೀರಿ. ಈಗ ಅಡ್ವಾನ್ಸ್ ಸ್ಟೇಜ್ ಮಹೋತ್ಸವವನ್ನು ಆಚರಿಸಿರಿ. ಆ ದಿನಾಂಕವನ್ನು ನಿಗದಿ ಮಾಡಿ. ಪಾಂಡವರು ಹೇಳಿ, ಅದರ ದಿನಾಂಕ ನಿಗದಿಯಾಗಿದೆಯೇ? ಮೊದಲನೆಯ ಸಾಲಿನವರು ಹೇಳಿ, ದಿನಾಂಕ ನಿಗದಿಯಾಗಿದೆಯೇ? ಇಲ್ಲವೆಂದರೆ ಇದಕ್ಕಿದ್ದ ಹಾಗೆ ನಿಗದಿಯಾಗುತ್ತದೆಯೇ? ಏನು ಆಗುತ್ತದೆ? ಇದ್ದಕ್ಕಿದ್ದ ಹಾಗೆ ಆಗುತ್ತದೆಯೋ ಅಥವಾ ಆಗಿಬಿಡುತ್ತದೆಯೋ? ಹೇಳಿ, ಏನಾದರೂ ಹೇಳಿ. ಯೋಚಿಸುತ್ತಿದ್ದೀರೇನೋ ಅಂತ ಕೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಸೇವೆಗೆ ದಾದಿ ಜಾನಕಿ ನಿಮಿತ್ತರಾಗಿದ್ದಾರೆ ಅಲ್ವಾ ಅಂದಾಗ ತಮ್ಮೆಲ್ಲರಿಗೂ ಸಹ ದಾದಿಯನ್ನು ನೋಡಿ ಖುಷಿಯಾಗುತ್ತೆ ಅಲ್ವಾ? ಜವಾಬ್ದಾರಿಯ ಸುಖವಂತೂ ಅವಶ್ಯವಾಗಿ ಸಿಗುತ್ತದೆ. ಎಲ್ಲರಿಂದ ಎಷ್ಟೊಂದು ಆಶೀರ್ವಾದ ಸಿಗುತ್ತೆ, ಎಲ್ಲರಿಗೆ ಖುಷಿಯಾಗುತ್ತಿದೆ. ಇಬ್ಬರು ದಾದಿಯರು ಬಾಪ್ ದಾದಾರವರನ್ನ ಆಲಿಂಗನ ಮಾಡಿಕೊಂಡರು. ಹೇಗೆ ಇವರನ್ನು ನೋಡಿಯೇ ಖುಷಿಯಾಗುತ್ತದೆ, ಹಾಗೆಯೇ ಇವರಂತೆ ಆದಾಗ ಎಷ್ಟೊಂದು ಖುಷಿಯಾಗಬೇಕು. ಯಾಕೆಂದರೆ ಬಾಪ್ ದಾದಾ ಇವರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಅಂದರೆ ಅವಶ್ಯವಾಗಿ ವಿಶೇಷತೆ ಇದೆ, ಆದ್ದರಿಂದ ಮಾಡಿದ್ದೇವೆ. ಮತ್ತು ಅದೇ ವಿಶೇಷತೆಗಳು ತಾವು ಪ್ರತಿಯೊಬ್ಬರಲ್ಲಿಯೂ ಬಂದು ಬಿಟ್ಟರೆ ಏನಾಗಿ ಬಿಡುವುದು? ತಮ್ಮ ರಾಜ್ಯವು ಬಂದು ಬಿಡುತ್ತದೆ. ಬಾಪ್ ದಾದಾರವರು ಯಾವ ದಿನಾಂಕವನ್ನು ಹೇಳುತ್ತಾರೆಯೋ ಅದು ಬಂದು ಬಿಡುವುದು. ಈಗ ನೆನಪಿದೆ ಅಲ್ವಾ? ದಿನಾಂಕವನ್ನು ನಿಗದಿಪಡಿಸಬೇಕು. ಪ್ರತಿಯೊಬ್ಬರೂ ತಿಳಿಯಬೇಕು ನಾನು ಮಾಡಬೇಕು ಎಂದು. ಆಗ ಎಲ್ಲರೂ ನಿಮಿತ್ತರಾಗ್ಬಿಡ್ತೀರಿ. ಎಂದರೆ ವಿಶ್ವದ ನವ ನಿರ್ಮಾಣವು ಆಗಿಯೇ ಬಿಡುತ್ತದೆ.
ನಿಮಿತ್ತ ಭಾವವು ಈ ಗುಣಗಳ ಗಣಿಯಾಗಿದೆ. ಕೇವಲ ಪ್ರತಿ ಸಮಯದಲ್ಲಿ ನಿಮಿತ್ತ ಭಾವವು ಬಂದು ಬಿಟ್ಟರೆ ಮತ್ತೆ ಎಲ್ಲ ಗುಣಗಳು ಸಹಜವಾಗಿ ಬಂದುಬಿಡುತ್ತೆ. ಯಾಕೆಂದರೆ ನಿಮಿತ್ತ ಭಾವದಲ್ಲಿ ನಾನು ಎನ್ನುವುದಿಲ್ಲ. ಲೇ ತಮ್ಮ, ವರದಾನದಲ್ಲಿ ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1 ಭಾಗ್ಯ ಮಾಡುವಂತಹ ವಿಜಯದ ತಿಲಕಧಾರಿ ಭವ. ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರು ಎಂದೂ ಹೇಗೆ ಅಥವಾ ಹೀಗೆ ಎನ್ನುವ ವಿಸ್ತಾರದಲ್ಲಿ ಹೋಗುವುದಿಲ್ಲ. ಅವರ ನಿಶ್ಚಯದ ಅಟೂಟ ರೇಖೆ ಅನ್ಯ ಆತ್ಮರಿಗೂ ಸಹ ಸ್ಪಷ್ಟವಾಗಿ ಕಂಡು ಬರುತ್ತದೆ. ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯದಲ್ಲಿ ಕಟ್ ಆಗಿರುವುದಿಲ್ಲ. ಇಂತಹ ರೇಖೆ ಉಳ್ಳವರ ಮಸ್ತಕದಲ್ಲಿ ಅರ್ಥಾತ್ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕ ಕಂಡು ಬರುತ್ತದೆ. ಅವರು ಜನ್ಮ ಪಡೆದೊಡನೆ ಸೇವೆಯ ಜವಾಬ್ದಾರಿಯ ಕಿರೀಟಧಾರಿಯಾಗಿರುತ್ತಾರೆ. ಸದಾ ಜ್ಞಾನ ರತ್ನಗಳಿಂದ ಆಟವಾಡುವಂಥವರಾಗಿರುತ್ತಾರೆ. ಸದಾ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಜೀವನ ನಡೆಸುವವರಾಗಿರುತ್ತಾರೆ. ಇದೇ ಆಗಿದೆ ನಂಬರ್ 1 ಭಾಗ್ಯದ ರೇಖೆ. ಸ್ಲೋಗನ್: ಬುದ್ಧಿರೂಪಿ ಕಂಪ್ಯೂಟರ್ನಲ್ಲಿ ಫುಲ್ ಸ್ಟಾಪ್ನ ಚಿಹ್ನೆ ಬರುವುದು ಎಂದರೆ ಪ್ರಸನ್ನ ಚಿತ್ತರಾಗಿರುವುದು ಒಳ್ಳೆಯದು. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಲೈಕ್ ಮಾಡಿ. ಓಂ ಶಾಂತಿ.